ಇದನ್ನೇ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳೋದು. ಇದೇನ್ ಗುರು, ಡೈಲಾಗೇ ಚೇಂಜು. ಸುತ್ತ ಮುತ್ತ ಬರೇ ಹೆಂಗಸ್ರೆ ಸುತ್ಕೊಂಡಿದ್ರು, ಕೆಸರಿನ ಕಮಲದ ಹಾಗೆ ಒಬ್ಬರನ್ನು ಅಂಟಿಸ್ಕೊಳ್ದೇ ಇರೋ ನೀನು ಸಡನ್ ಆಗಿ ಇವಳು ನೋಡಿದ ತಕ್ಷಣ ಬಾಯಲ್ಲಿ ಈ ಮಾತೆ. ಯಾಕೋ ಗೊತ್ತಾಗ್ತಾ ಇಲ್ಲ, ನನ್ನಲ್ಲಿ ಪ್ರೀತಿ ಚಿಗುರ್ತಾ ಇದೆ. ನಿನ್ನಲ್ಲಿ ಪ್ರೀತಿ ಚಿಗುರ್ದ ಹಾಗೆ ಅವಳಲ್ಲೂ ಪ್ರೀತಿ ಚಿಗುರ್ಬೇಕಲ್ಲ. ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳಕ್ಕೆ ಅವಳೇನು ಮಿಡಿ ಮಿನಿ ಮ್ಯಾಕ್ಸಿ ಯಾವುದು ಅಲ್ಲ, ಇಂಡಿಯನ್ ಸ್ಯಾರಿ, ಪ್ಯೂರ್ಲಿ ಸೆಂಟಿಮೆಂಟಲ್ ಸ್ಯಾರಿ ಅದು. ಅವಳೆಷ್ಟೇ ಸೆಂಟಿಮೆಂಟ್ ಆದ್ರೇನು, ಅವಳು ಒಂದು ಸಲ ನಾನು ನೋಡಿದ್ರೆ ಸಾಕು, ಅವಳ ಹೃದಯದಲ್ಲಿ ಪ್ರೇಮದ ಚೈತ್ರದ ಚಿಗುರ್ನ ಚಿಗರಿಸ್ಬಿಡ್ತೀನಿ. ಇನ್ ನೋಡೋದೇನ್ ಬಂತು, ಅವಳು ಒಳಗ್ ಹೋಗಾಯ್ತು. ಬನ್ನಿ ಹೋಗೋಣವಾ, ಇರೋಣವಾ? ಅವಳು ಬರೋ ತನಕ ಇರೋಣ. ಬರೋದೆಲ್ ಬಂತು? ನೀರ್ ಹಾಕಾಯ್ತು, ರಂಗೋಲಿ ಇಟ್ಟಾಯ್ತು. ವೆಯ್ಟ್, ಅವಳು ಯಾತಕ್ಕಾದ್ರೂ ಬಂದೇ ಬರ್ತಾಳೆ. ಅವಳು ಏನೇ ಬಂದ್ರು ನಮ್ಮನ್ನಂತೂ ಖಂಡಿತ ನೋಡಲ್ಲ. ಈಗ್ಲೇ ನೋಡಿದ್ವಲ್ಲ, ನಮ್ಮ ಎದುರಿಗೆ ಎಷ್ಟೊಂದು ಕೆಲಸ ಮಾಡಿದ್ಲು, ಕಣ್ಣೆತ್ ನಮ್ಮನ್ನ ನೋಡಿದ್ಲಾ? ಮಾರುತಿ, ಡೂ ಒನ್ ಥಿಂಗ್. ಇವಳು ಯಾರು, ಇವಳ ಹೆಸರೇನು, ಇವಳ ಅಭಿರುಚಿ ಏನು, ಇದನ್ನೆಲ್ಲ ತಿಳ್ಕೊಂಡು ನೀನು ರಿಪೋರ್ಟ್ ಕೊಡು. ನನ್ನ ಹೃದಯ ಮಂದಿರಕ್ಕೆ ಅವಳನ್ನ ಯಾವ ರೀತಿ ಕರ್ಕೋಬೇಕು ಅಂತ ನಾನು ಪ್ಲಾನ್ ಮಾಡ್ತೀನಿ. ಓಕೆ? ಎಸ್ ಬಾಸ್, ಹೋಗೋಣವಾ? ಹ್ಮ್ ಹ್ಮ್. ಅಮ್ಮ. ಓಹೋ, ಪ್ರಕಾಶ, ಲಾವಣ್ಯ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನತ್ತೆ. ನಿಮ್ ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದೀರಾ? ಓಹೋ, ಬರಬೇಕು ಶ್ರೀಮಾನ್ ಪ್ರಕಾಶ್ ರಾವ್, ದಿ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್. ಅಷ್ಟೊಂದ್ ಮರ್ಯಾದೆ ಏನು ಕೊಡ್ಬೇಕಾಗಿಲ್ಲ, ಬಾರೋ ಮಗನೇ ಅಂದ್ರೆ ಸಾಕು. ಅದು ಮದುವೆಗೆ ಮುಂಚೆ ಸರ್, ಆದ್ರೀಗ ತಾವು ಸನ್ಮಾನ್ಯ ಶ್ರೀ ಭುಜಂಗರಾಯರ ಮನೆ ಎಳಿಯತ್ತಾನೆ, ಬಾರೋ ಮಗನೇ ಅನ್ನಕ್ಕಾಗತ್ತಾ? ನೋಡ್ದೇನಮ್ಮ ಅಪ್ಪ ಹೇಗೆ ರೇಗಿಸ್ತಿದ್ದಾರೆ. ಏನ್ರಿ ನೀವು, ಏನೋ ಅತ್ತೆ ಮಾವ ಮನೇಲಿ ಇರ್ಲಪ್ಪ ಅಂತ ಆಸೆ ಪಟ್ಟು 1-2 ವರ್ಷ ಮನೇಲಿ ಇರ್ಸ್ಕೊಂಡ್ರೆ ಮನೆ ಅಳಿ ಆಗ್ಬಿಡ್ತಾನ? ಅವನು ಇನ್ಮೇಲೆ ಇಲ್ಲೇ ಇರ್ತಾನ್ರಿ.